ನಮಗೆ SDRF ಅಲ್ಲಿ ಬರುವಂಥ ದುಡ್ಡಲ್ಲಿ 75 ಭಾಗ ಕೇಂದ್ರದಿಂದ ಬಂದರೆ 25 ಭಾಗ ನಮ್ಮದು ಮನೆ ಇರ್ತದೆ. 75 ಭಾಗ ಕೇಂದ್ರದಿಂದ ಬರ್ತದೆ. ಅದು SDRF ಅಂತ ನಮ್ಗೆ ಸುಮಾರು 9,000 ಕೋಟಿ 5 ವರ್ಷಕ್ಕೆ ಬರ್ತದೆ. ಅಂದರೆ ಸುಮಾರು 1,500-1,600 ಕೋಟಿ ಪ್ರತಿ ವರ್ಷ ನಮಗೆ ಬರ್ತದೆ. ಅದರಲ್ಲಿ 25% ನಮ್ಮದು ಮತ್ತು 75% ಕೇಂದ್ರ. ಸೊ ಅದನ್ನು ಫಸ್ಟ್ ಯುಟಿಲೈಸ್ ಮಾಡಬೇಕು. ಅದನ್ನು ಯುಟಿಲೈಸ್ ಮಾಡಿ ಇದನ್ನು ನಮ್ಮ ಹತ್ರ SDRF ಖಾಲಿ ಆಗಿದೆ, NDRF ಅಲ್ಲಿ ಕೇಳ್ಕೊಬೇಕು. ಆವಾಗ NDRF ಅಲ್ಲಿ ಏನಿರ್ತದೆ, ಅವರು ಗೈಡ್ಲೈನ್ಸ್ ಮಾಡಿರ್ತಾರೆ. ಸುಮ್ಮನೆ ಯಾವುದಕ್ಕೂ ಅಷ್ಟೇ, ಇದಕ್ಕೆಲ್ಲದಕ್ಕೂ ಗೈಡ್ಲೈನ್ಸು, ಡ್ರೌಟ್ ಡಿಕ್ಲರೇಷನ್ಗೂ ಗೈಡ್ಲೈನ್ಸ್ ಇದೆ, ಯಾವ್ಯಾವುದಕ್ಕೆ ಎಷ್ಟೆಷ್ಟು ಕೊಡಬೇಕು ಅನ್ನೋದು ಗೈಡ್ಲೈನ್ಸ್ ಇದೆ. ಹೋಮ್ ಮಿನಿಸ್ಟ್ರಿ ಗೈಡ್ಲೈನ್ಸ್ ಮಾಡಿರ್ತಾರೆ. ಅದನ್ನ ಫಾಲೋ ಮಾಡಿ ನಾವು ಮೆಮೊರಾಂಡಮ್ ರೆಡಿ ಮಾಡಬೇಕಾಗ್ತದೆ. NDRF ಅಪ್ರೋಚ್ ಮಾಡಿದ್ರೆ ಕೇಂದ್ರದಿಂದ ಒಂದು ತಂಡ ಬಂದು ಅವರು ಪರಿಶೀಲನೆ ಅವರು ಪರಿಶೀಲನೆ ಮಾಡ್ತಾರೆ. ಈವನ್ ಸೆಕ್ಟರ್ ವೈಸ್ ನೋಡ್ಬೋದು ಅವರು. ಅವೆಲ್ಲ ನೋಡಿ ಫೀಲ್ಡ್ಗೆ ಹೋಗ್ತಾರೆ, ಕ್ರಾಪ್ ಹೆಂಗಿದೆ ಅಥವಾ ಅದು ರಿಕವರಿ ಆಗೋ ಚಾನ್ಸಸ್ ಇದೆಯಾ ಅನ್ನೋದು ನೋಡ್ತಾರೆ. ಇವೆಲ್ಲ ನೋಡಿ ಅವ್ರಿಗೆ ಪರಿಹಾರ ಕೊಡೋಕ್ಕೆ ಸಾಧ್ಯತೆ ಇದೆ. ಆಮೇಲೆ ರಾಜ್ಯ ಸರ್ಕಾರ ಕೇಳಿದಷ್ಟೇ ಕೊಡಬೇಕು ಅಂತ ಏನಿಲ್ಲ, ಅವರು ಇನ್ಸ್ಪೆಕ್ಷನ್ ಮಾಡಿದ್ರೆ ಎಷ್ಟು ಕೊಡಬೇಕು ರಾಜ್ಯ ಸರ್ಕಾರಗಳು ಯಾವಾಗಲೂ ಕೇಳಬೇಕಾದ್ರೆ ಇವಾಗ ನಾವೇನು ಮಾಡ್ತೀವಿ, ನಮ್ಗೆ ಏನು ಕ್ರಾಪ್ ಲಾಸ್ ಆಗಿದೆ, ಇನ್ಪುಟ್ ಸಬ್ಸಿಡಿ ಅಂತ ಏನು ಕರಿತೀವಿ, ಅದನ್ನ ಇಟ್ಕೊಂಡು ಕೊಡ್ತೀವಿ. ಆದರೆ ಒಂದು ಡ್ರೈ ಕ್ರಾಪ್ ಅಂತ ತೊಗೊಂಡಾಗ ನಿಮಗೆ ಒಣ ಭೂಮಿಯಲ್ಲಿ ಬೆಳೆದಿರ್ತಂಥ ಕ್ರಾಪ್ಗೆ 8,500 ರೂಪಾಯಿ ಮಾತ್ರ ನಿಮಗೆ ಹೆಕ್ಟೇರಿಗೆ ಸಿಗೋದು. 8,500 ಪರ್ ಹೆಕ್ಟರ್ಗೆ. ಸೊ ನೀವು ಕೇಳಬೇಕಾದ್ರೆ 25,000, 30,000, ನಿಮ್ಗೆ ಎಷ್ಟು ಖರ್ಚಾಗಿರ್ತದೆ ಅಷ್ಟು ಕೇಳಿರ್ತೀರ, ಬಟ್ ಅದು ಬರೋದಿಲ್ಲ. ಅದರಿಂದ ನಾವು ಯಾವಾಗಲೂ ಅಷ್ಟೇ 10,000-15,000 ನಾವು NDRF ಅಲ್ಲಿ 10,000-15,000 ಕೋಟಿ NDRFಗೆ ಫಂಡ್ಸ್ ಕೇಳಿದಾಗ ನಮಗೆ 2,000-3,000 ಕೋಟಿ ಬರುವ ಸಾಧ್ಯತೆಗಳು ಇರ್ತದೆ. ಅದೇ ಥರ ಕುಡಿಯೋ ನೀರಾಗಿರ್ಬೋದು, ಎಲ್ಲನೂ ಅಷ್ಟೇ. ಎಲ್ಲ ಸೆಕ್ಟರಲ್ಲಿ ನಾರ್ಮ್ಸ್ ಬಿಟ್ಟು ನಾವು ಹೋಗಿಲ್ಲ. ಅವರು ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ನಾರ್ಮ್ಸ್ ಇಟ್ಕೊಂಡೇ ಕ್ಯಾಲ್ಕುಲೇಟ್ ಮಾಡಿ ಕೊಡ್ತಾರೆ. ಸ್ಟ್ಯಾಟಿಸ್ಟಿಕ್ಸು ಅಲ್ಲೇ ನಾವು ಯಾವುದು ಮುಚ್ಚುಮರೆ ಮಾಡೋಂಗಿಲ್ಲ, ಅವ್ರ ಹತ್ರ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಇರ್ತದೆ. ಇವೆಲ್ಲ ನೋಡಿ ಕೊಡೋದ್ರಿಂದ ನಮಗೆ ನಾವು ಕೇಳಿದಷ್ಟು ದುಡ್ಡು ನಮ್ಮ ಕೇಂದ್ರದಿಂದ ಬರೋದಿಲ್ಲ. ನಮಗೆ SDRF ಅಲ್ಲಿ ಬರುವಂಥ ದುಡ್ಡಲ್ಲಿ 75 ಭಾಗ ಕೇಂದ್ರದಿಂದ ಬಂದರೆ 25 ಭಾಗ ನಮ್ಮದು ಮನೆ ಇರ್ತದೆ. 75 ಭಾಗ ಕೇಂದ್ರದಿಂದ ಬರ್ತದೆ. ಅದು SDRF ಅಂತ ನಮ್ಗೆ ಸುಮಾರು 9,000 ಕೋಟಿ 5 ವರ್ಷಕ್ಕೆ ಬರ್ತದೆ. ಅಂದರೆ ಸುಮಾರು 1,500-1,600 ಕೋಟಿ ಪ್ರತಿ ವರ್ಷ ನಮಗೆ ಬರ್ತದೆ. ಅದರಲ್ಲಿ 25% ನಮ್ಮದು ಮತ್ತು 75% ಕೇಂದ್ರ. ಸೊ ಅದನ್ನು ಫಸ್ಟ್ ಯುಟಿಲೈಸ್ ಮಾಡಬೇಕು. ಅದನ್ನು ಯುಟಿಲೈಸ್ ಮಾಡಿ ಇದನ್ನು ನಮ್ಮ ಹತ್ರ SDRF ಖಾಲಿ ಆಗಿದೆ, NDRF ಅಲ್ಲಿ ಕೇಳ್ಕೊಬೇಕು. ಆವಾಗ NDRF ಅಲ್ಲಿ ಏನಿರ್ತದೆ, ಅವರು ಗೈಡ್ಲೈನ್ಸ್ ಮಾಡಿರ್ತಾರೆ. ಸುಮ್ಮನೆ ಯಾವುದಕ್ಕೂ ಅಷ್ಟೇ, ಇದಕ್ಕೆಲ್ಲದಕ್ಕೂ ಗೈಡ್ಲೈನ್ಸು, ಡ್ರೌಟ್ ಡಿಕ್ಲರೇಷನ್ಗೂ ಗೈಡ್ಲೈನ್ಸ್ ಇದೆ, ಯಾವ್ಯಾವುದಕ್ಕೆ ಎಷ್ಟೆಷ್ಟು ಕೊಡಬೇಕು ಅನ್ನೋದು ಗೈಡ್ಲೈನ್ಸ್ ಇದೆ. ಹೋಮ್ ಮಿನಿಸ್ಟ್ರಿ ಗೈಡ್ಲೈನ್ಸ್ ಮಾಡಿರ್ತಾರೆ. ಅದನ್ನ ಫಾಲೋ ಮಾಡಿ ನಾವು ಮೆಮೊರಾಂಡಮ್ ರೆಡಿ ಮಾಡಬೇಕಾಗ್ತದೆ. NDRF ಅಪ್ರೋಚ್ ಮಾಡಿದ್ರೆ ಕೇಂದ್ರದಿಂದ ಒಂದು ತಂಡ ಬಂದು ಅವರು ಪರಿಶೀಲನೆ ಅವರು ಪರಿಶೀಲನೆ ಮಾಡ್ತಾರೆ. ಈವನ್ ಸೆಕ್ಟರ್ ವೈಸ್ ನೋಡ್ಬೋದು ಅವರು. ಅವೆಲ್ಲ ನೋಡಿ ಫೀಲ್ಡ್ಗೆ ಹೋಗ್ತಾರೆ, ಕ್ರಾಪ್ ಹೆಂಗಿದೆ ಅಥವಾ ಅದು ರಿಕವರಿ ಆಗೋ ಚಾನ್ಸಸ್ ಇದೆಯಾ ಅನ್ನೋದು ನೋಡ್ತಾರೆ. ಇವೆಲ್ಲ ನೋಡಿ ಅವ್ರಿಗೆ ಪರಿಹಾರ ಕೊಡೋಕ್ಕೆ ಸಾಧ್ಯತೆ ಇದೆ. ಆಮೇಲೆ ರಾಜ್ಯ ಸರ್ಕಾರ ಕೇಳಿದಷ್ಟೇ ಕೊಡಬೇಕು ಅಂತ ಏನಿಲ್ಲ, ಅವರು ಇನ್ಸ್ಪೆಕ್ಷನ್ ಮಾಡಿದ್ರೆ ಎಷ್ಟು ಕೊಡಬೇಕು. ರಾಜ್ಯ ಸರ್ಕಾರಗಳು ಯಾವಾಗಲೂ ಕೇಳಬೇಕಾದ್ರೆ ಇವಾಗ ನಾವೇನು ಮಾಡ್ತೀವಿ, ನಮ್ಗೆ ಏನು ಕ್ರಾಪ್ ಲಾಸ್ ಆಗಿದೆ, ಇನ್ಪುಟ್ ಸಬ್ಸಿಡಿ ಅಂತ ಏನು ಕರಿತೀವಿ, ಅದನ್ನ ಇಟ್ಕೊಂಡು ಕೊಡ್ತೀವಿ. ಆದರೆ ಒಂದು ಡ್ರೈ ಕ್ರಾಪ್ ಅಂತ ತೊಗೊಂಡಾಗ ನಿಮಗೆ ಒಣ ಭೂಮಿಯಲ್ಲಿ ಬೆಳೆದಿರ್ತಂಥ ಕ್ರಾಪ್ಗೆ 8,500 ರೂಪಾಯಿ ಮಾತ್ರ ನಿಮಗೆ ಹೆಕ್ಟೇರಿಗೆ ಸಿಗೋದು. 8,500 ಪರ್ ಹೆಕ್ಟರ್ಗೆ. ಸೊ ನೀವು ಕೇಳಬೇಕಾದ್ರೆ 25,000, 30,000, ನಿಮ್ಗೆ ಎಷ್ಟು ಖರ್ಚಾಗಿರ್ತದೆ ಅಷ್ಟು ಕೇಳಿರ್ತೀರ, ಬಟ್ ಅದು ಬರೋದಿಲ್ಲ. ಅದರಿಂದ ನಾವು ಯಾವಾಗಲೂ ಅಷ್ಟೇ 10,000-15,000 ನಾವು NDRF ಅಲ್ಲಿ 10,000-15,000 ಕೋಟಿ NDRFಗೆ ಫಂಡ್ಸ್ ಕೇಳಿದಾಗ ನಮಗೆ 2,000-3,000 ಕೋಟಿ ಬರುವ ಸಾಧ್ಯತೆಗಳು ಇರ್ತದೆ. ಅದೇ ಥರ ಕುಡಿಯೋ ನೀರಾಗಿರ್ಬೋದು, ಎಲ್ಲನೂ ಅಷ್ಟೇ. ಎಲ್ಲ ಸೆಕ್ಟರಲ್ಲಿ ನಾರ್ಮ್ಸ್ ಬಿಟ್ಟು ನಾವು ಹೋಗಿಲ್ಲ. ಅವರು ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ನಾರ್ಮ್ಸ್ ಇಟ್ಕೊಂಡೇ ಕ್ಯಾಲ್ಕುಲೇಟ್ ಮಾಡಿ ಕೊಡ್ತಾರೆ. ಸ್ಟ್ಯಾಟಿಸ್ಟಿಕ್ಸು ಅಲ್ಲೇ ನಾವು ಯಾವುದು ಮುಚ್ಚುಮರೆ ಮಾಡೋಂಗಿಲ್ಲ, ಅವ್ರ ಹತ್ರ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಇರ್ತದೆ. ಇವೆಲ್ಲ ನೋಡಿ ಕೊಡೋದ್ರಿಂದ ನಮಗೆ ನಾವು ಕೇಳಿದಷ್ಟು ದುಡ್ಡು ನಮ್ಮ ಕೇಂದ್ರದಿಂದ ಬರೋದಿಲ್ಲ.